ಮಳೆಗೆ ದುಮ್ಮಿಕ್ಕಿ ಹರಿತಾ ಇದೆ ಅಬ್ಬಿ ಜಲಪಾತ ದೃಶ್ಯ ನೋಡಲು ಜನವೋ ಜನ. ಸುರಿದ ಭಾರಿ ಮಳೆಯಿಂದ ಅಬ್ಬಿ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಜಲಪಾತದತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಡಿಕೇರಿ ತಾಲೂಕಿನಲ್ಲಿರುವಂತಹ ಅಬ್ಬಿ ಜಲಪಾತವನ್ನು ನೋಡೋದಕ್ಕೆ ಸಾಕಷ್ಟು ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಆ ಅಬ್ಬಿ ಜಲಪಾತದ ದೃಶ್ಯ ನೋಡುಗರ ಮೈ ನವಿರೇಳಿಸುವಂತಿದೆ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾಕಷ್ಟು ಪ್ರವಾಸಿಗರು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಟ್ಟು ಜಲಪಾತ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಮಡಿಕೇರಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಎಲ್ಲ ಜಲಪಾತಗಳು ತುಂಬಿ ಹರಿತಿರುವಂತದ್ದು. ನಾವೀಗ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಅಬ್ಬಿ ಜಲಪಾತದಲ್ಲಿದ್ದೇವೆ. ಇಲ್ಲಿ ನೋಡಬಹುದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಅಲ್ಪ ಸ್ವಲ್ಪ ನೀರಿತ್ತು. ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂತದ್ದು. ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂತದ್ದು. ಸಾವಿರಾರು ಪ್ರವಾಸಿಗರು ಈಗ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಧಾರಾಕಾರ ಮಳೆ ಇತ್ತು. ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ. ಆದ್ರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಮತ್ತಷ್ಟು ಮಳೆ ಹೆಚ್ಚಾದಾಗ ಇಲ್ಲಿ ಬರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮಳೆ ಗಾಳಿ ಇರುತ್ತೆ. ಆದ್ರಿಂದ ಈ ಮಳೆ ಬಿಡುವು ಕೊಟ್ಟಾಗ ಪ್ರವಾಸಿಗರು ಹೆಚ್ಚಾಗಿ ಬರುವಂತದ್ದು. ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕಂದ್ರೆ ಮಡಿಕೇರಿಗೆ ಬರುವಂತಹ ಪ್ರತಿಯೊಬ್ಬ ಪ್ರವಾಸಿಗರು ಅಬ್ಬಿ ಜಲಪಾತಕ್ಕೆ ಬಂದು ನೋಡಿ ಹೋಗುವಂತದ್ದು. ಇದು ಮಡಿಕೇರಿಯಲ್ಲಿ ಹೆಚ್ಚು ಮಳೆ ಆದಾಗ ನೀರು ಹೆಚ್ಚು ಬರುತ್ತೆ. ಮಡಿಕೇರಿ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಅಬ್ಬಿ ಜಲಪಾತ ಇರುವಂತದ್ದು. ಸುಮಾರು ಒಂದು 200 ಅಡಿ ಎತ್ತರದ ನೀರು ದುಮ್ಮುಕಿ ದೃಶ್ಯ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮಡಿಕೇರಿಯಲ್ಲಿ ನೀರು ಬೀಳುತ್ತೆ, ಮಳೆ ಬೀಳುತ್ತೆ. ಆ ಎಲ್ಲಾ ನೀರು ಇಲ್ಲಿಗೆ ಅಬ್ಬಿ ಜಲಪಾತಕ್ಕೆ ಬರುವಂತದ್ದು. ಇದು ಹೋಗಿ ಹಾರಂಗಿ ಜಲಾಶಯಕ್ಕೆ ಸೇರುತ್ತೆ. ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ ಸೇರುತ್ತೆ. ಆದ್ರಿಂದ ಕಳೆದ ಮೊನ್ನೆ ಏನು ಮಳೆ ಜೋರಿತ್ತು, ಮತ್ತಷ್ಟು ನೀರಿತ್ತು ಇಲ್ಲಿ. ಈಗ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ. ಆದ್ರೂ ಕೂಡ ಪ್ರವಾಸಿಗರು ಸರದಿ ಸಾಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿಕೇರಿಗೆ ಬರುವಂತ ಎಲ್ಲಾ ಪ್ರವಾಸಿಗರು ಬಂದು ಈ ಒಂದು ಸುಂದರ ದೃಶ್ಯವನ್ನು ನೋಡಿ ಆನಂದ ಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಳೆಗೆ ದುಮ್ಮಿಕ್ಕಿ ಹರಿತಾ ಇದೆ ಅಬ್ಬಿ ಜಲಪಾತ ದೃಶ್ಯ ನೋಡಲು ಜನವೋ ಜನ. ಸುರಿದ ಭಾರಿ ಮಳೆಯಿಂದ ಅಬ್ಬಿ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಜಲಪಾತದತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಡಿಕೇರಿ ತಾಲೂಕಿನಲ್ಲಿರುವಂತಹ ಅಬ್ಬಿ ಜಲಪಾತವನ್ನು ನೋಡೋದಕ್ಕೆ ಸಾಕಷ್ಟು ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಆ ಅಬ್ಬಿ ಜಲಪಾತದ ದೃಶ್ಯ ನೋಡುಗರ ಮೈ ನವಿರೇಳಿಸುವಂತಿದೆ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾಕಷ್ಟು ಪ್ರವಾಸಿಗರು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಟ್ಟು ಜಲಪಾತ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಮಡಿಕೇರಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಎಲ್ಲ ಜಲಪಾತಗಳು ತುಂಬಿ ಹರಿತಿರುವಂತದ್ದು. ನಾವೀಗ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಅಬ್ಬಿ ಜಲಪಾತದಲ್ಲಿದ್ದೇವೆ. ಇಲ್ಲಿ ನೋಡಬಹುದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಅಲ್ಪ ಸ್ವಲ್ಪ ನೀರಿತ್ತು. ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂತದ್ದು. ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂತದ್ದು. ಸಾವಿರಾರು ಪ್ರವಾಸಿಗರು ಈಗ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಧಾರಾಕಾರ ಮಳೆ ಇತ್ತು. ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ. ಆದ್ರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಮತ್ತಷ್ಟು ಮಳೆ ಹೆಚ್ಚಾದಾಗ ಇಲ್ಲಿ ಬರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮಳೆ ಗಾಳಿ ಇರುತ್ತೆ. ಆದ್ರಿಂದ ಈ ಮಳೆ ಬಿಡುವು ಕೊಟ್ಟಾಗ ಪ್ರವಾಸಿಗರು ಹೆಚ್ಚಾಗಿ ಬರುವಂತದ್ದು. ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕಂದ್ರೆ ಮಡಿಕೇರಿಗೆ ಬರುವಂತಹ ಪ್ರತಿಯೊಬ್ಬ ಪ್ರವಾಸಿಗರು ಅಬ್ಬಿ ಜಲಪಾತಕ್ಕೆ ಬಂದು ನೋಡಿ ಹೋಗುವಂತದ್ದು. ಇದು ಮಡಿಕೇರಿಯಲ್ಲಿ ಹೆಚ್ಚು ಮಳೆ ಆದಾಗ ನೀರು ಹೆಚ್ಚು ಬರುತ್ತೆ. ಮಡಿಕೇರಿ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಅಬ್ಬಿ ಜಲಪಾತ ಇರುವಂತದ್ದು. ಸುಮಾರು ಒಂದು 200 ಅಡಿ ಎತ್ತರದ ನೀರು ದುಮ್ಮುಕಿ ದೃಶ್ಯ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮಡಿಕೇರಿಯಲ್ಲಿ ನೀರು ಬೀಳುತ್ತೆ, ಮಳೆ ಬೀಳುತ್ತೆ. ಆ ಎಲ್ಲಾ ನೀರು ಇಲ್ಲಿಗೆ ಅಬ್ಬಿ ಜಲಪಾತಕ್ಕೆ ಬರುವಂತದ್ದು. ಇದು ಹೋಗಿ ಹಾರಂಗಿ ಜಲಾಶಯಕ್ಕೆ ಸೇರುತ್ತೆ. ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ ಸೇರುತ್ತೆ. ಆದ್ರಿಂದ ಕಳೆದ ಮೊನ್ನೆ ಏನು ಮಳೆ ಜೋರಿತ್ತು, ಮತ್ತಷ್ಟು ನೀರಿತ್ತು ಇಲ್ಲಿ. ಈಗ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ. ಆದ್ರೂ ಕೂಡ ಪ್ರವಾಸಿಗರು ಸರದಿ ಸಾಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿಕೇರಿಗೆ ಬರುವಂತ ಎಲ್ಲಾ ಪ್ರವಾಸಿಗರು ಬಂದು ಈ ಒಂದು ಸುಂದರ ದೃಶ್ಯವನ್ನು ನೋಡಿ ಆನಂದ ಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಳೆಗೆ ದುಮ್ಮಿಕ್ಕಿ ಹರಿತಾ ಇದೆ ಅಬ್ಬಿ ಜಲಪಾತ ದೃಶ್ಯ ನೋಡಲು ಜನವೋ ಜನ. ಸುರಿದ ಭಾರಿ ಮಳೆಯಿಂದ ಅಬ್ಬಿ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಜಲಪಾತದತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಡಿಕೇರಿ ತಾಲೂಕಿನಲ್ಲಿರುವಂತಹ ಅಬ್ಬಿ ಜಲಪಾತವನ್ನು ನೋಡೋದಕ್ಕೆ ಸಾಕಷ್ಟು ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಆ ಅಬ್ಬಿ ಜಲಪಾತದ ದೃಶ್ಯ ನೋಡುಗರ ಮೈ ನವಿರೇಳಿಸುವಂತಿದೆ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾಕಷ್ಟು ಪ್ರವಾಸಿಗರು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಟ್ಟು ಜಲಪಾತ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಮಡಿಕೇರಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಎಲ್ಲ ಜಲಪಾತಗಳು ತುಂಬಿ ಹರಿತಿರುವಂತದ್ದು. ನಾವೀಗ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಅಬ್ಬಿ ಜಲಪಾತದಲ್ಲಿದ್ದೇವೆ. ಇಲ್ಲಿ ನೋಡಬಹುದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಅಲ್ಪ ಸ್ವಲ್ಪ ನೀರಿತ್ತು. ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂತದ್ದು. ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂತದ್ದು.
ಸಾವಿರಾರು ಪ್ರವಾಸಿಗರು ಈಗ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಧಾರಾಕಾರ ಮಳೆ ಇತ್ತು. ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ. ಆದ್ರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಮತ್ತಷ್ಟು ಮಳೆ ಹೆಚ್ಚಾದಾಗ ಇಲ್ಲಿ ಬರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಮಳೆ ಗಾಳಿ ಇರುತ್ತೆ. ಆದ್ರಿಂದ ಈ ಮಳೆ ಬಿಡುವು ಕೊಟ್ಟಾಗ ಪ್ರವಾಸಿಗರು ಹೆಚ್ಚಾಗಿ ಬರುವಂತದ್ದು. ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕಂದ್ರೆ ಮಡಿಕೇರಿಗೆ ಬರುವಂತಹ ಪ್ರತಿಯೊಬ್ಬ ಪ್ರವಾಸಿಗರು ಅಬ್ಬಿ ಜಲಪಾತಕ್ಕೆ ಬಂದು ನೋಡಿ ಹೋಗುವಂತದ್ದು. ಇದು ಮಡಿಕೇರಿಯಲ್ಲಿ ಹೆಚ್ಚು ಮಳೆ ಆದಾಗ ಈ ನೀರು ಹೆಚ್ಚು ಬರುತ್ತೆ. ಮಡಿಕೇರಿ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಅಬ್ಬಿ ಜಲಪಾತ ಇರುವಂತದ್ದು. ಸುಮಾರು ಒಂದು 200 ಅಡಿ ಎತ್ತರದ ನೀರು ಧುಮ್ಮುಕಿ ಅಂತ ದೃಶ್ಯ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮಡಿಕೇರಿಯಲ್ಲಿ ನೀರು ಬೀಳುತ್ತೆ, ಮಳೆ ಬೀಳುತ್ತೆ, ಆ ಎಲ್ಲಾ ನೀರು ಇಲ್ಲಿಗೆ ಅಬ್ಬಿ ಜಲಪಾತಕ್ಕೆ ಬರುವಂತದ್ದು. ಇದು ಹೋಗಿ ಹಾರಂಗಿ ಜಲಾಶಯಕ್ಕೆ ಸೇರುತ್ತೆ, ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ ಸೇರುತ್ತೆ. ಆದ್ರಿಂದ ಮೊನ್ನೆ ಏನು ಮಳೆ ಜೋರಿತ್ತು, ಮತ್ತಷ್ಟು ನೀರಿತ್ತು ಇಲ್ಲಿ. ಈಗ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ. ಆದ್ರೂ ಕೂಡ ಪ್ರವಾಸಿಗರು ಸರದಿ ಸಾಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿಕೇರಿಗೆ ಬರುವಂತ ಎಲ್ಲಾ ಪ್ರವಾಸಿಗರು ಬಂದು ಈ ಒಂದು ಸುಂದರ ದೃಶ್ಯವನ್ನು ನೋಡಿ ಆನಂದ ಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಳೆಗೆ ದುಮ್ಮಿಕ್ಕಿ ಹರಿತಾ ಇದೆ ಅಬ್ಬಿ ಜಲಪಾತ. ಅಬ್ಬಿ ಜಲಪಾತ ದೃಶ್ಯ ನೋಡಲು ಜನವೋ ಜನ. ಸುರಿದ ಭಾರಿ ಮಳೆಯಿಂದ ಅಬ್ಬಿ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಜಲಪಾತದತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಡಿಕೇರಿ ತಾಲೂಕಿನಲ್ಲಿರುವಂತಹ ಅಬ್ಬಿ ಜಲಪಾತ. ಅಬ್ಬಿ ಜಲಪಾತವನ್ನ ನೋಡೋದಕ್ಕೆ ಸಾಕಷ್ಟು ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಆ ಅಬ್ಬಿ ಜಲಪಾತದ ದೃಶ್ಯ ನೋಡುಗರ ಮೈ ನವಿರೇಳಿಸುವಂತಿದೆ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾಕಷ್ಟು ಪ್ರವಾಸಿಗರು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಟ್ಟು ಜಲಪಾತ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಮಡಿಕೇರಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಎಲ್ಲ ಜಲಪಾತಗಳು ತುಂಬಿ ಹರಿತಿರುವಂತದ್ದು. ನಾವೀಗ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಅಬ್ಬಿ ಜಲಪಾತದಲ್ಲಿದ್ದೇವೆ. ಇಲ್ಲಿ ನೋಡಬಹುದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಅಲ್ಪ ಸ್ವಲ್ಪ ನೀರಿತ್ತು. ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂತದ್ದು. ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂತದ್ದು. ಸಾವಿರಾರು ಪ್ರವಾಸಿಗರು ಈಗ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಧಾರಾಕಾರ ಮಳೆ ಇತ್ತು. ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ. ಆದ್ರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಮತ್ತಷ್ಟು ಮಳೆ ಹೆಚ್ಚಾದಾಗ ಇಲ್ಲಿ ಬರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಮಳೆ ಗಾಳಿ ಇರುತ್ತೆ. ಆದ್ರಿಂದ ಈ ಮಳೆ ಬಿಡುವು ಕೊಟ್ಟಾಗ ಪ್ರವಾಸಿಗರು ಹೆಚ್ಚಾಗಿ ಬರುವಂತದ್ದು. ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕಂದ್ರೆ ಮಡಿಕೇರಿಗೆ ಬರುವಂತಹ ಪ್ರತಿಯೊಬ್ಬ ಪ್ರವಾಸಿಗರು ಅಬ್ಬಿ ಜಲಪಾತಕ್ಕೆ ಬಂದು ನೋಡಿ ಹೋಗುವಂತದ್ದು. ಇದು ಮಡಿಕೇರಿಯಲ್ಲಿ ಹೆಚ್ಚು ಮಳೆ ಆದಾಗ ಈ ನೀರು ಹೆಚ್ಚು ಬರುತ್ತೆ. ಮಡಿಕೇರಿ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಅಬ್ಬಿ ಜಲಪಾತ ಇರುವಂತದ್ದು. ಸುಮಾರು ಒಂದು 200 ಅಡಿ ಎತ್ತರದ ನೀರು ಧುಮ್ಮುಕಿ ಅಂತ ದೃಶ್ಯ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಮಡಿಕೇರಿಯಲ್ಲಿ ನೀರು ಬೀಳುತ್ತೆ, ಮಳೆ ಬೀಳುತ್ತೆ, ಆ ಎಲ್ಲಾ ನೀರು ಇಲ್ಲಿಗೆ ಅಬ್ಬಿ ಜಲಪಾತಕ್ಕೆ ಬರುವಂತದ್ದು. ಇದು ಹೋಗಿ ಹಾರಂಗಿ ಜಲಾಶಯಕ್ಕೆ ಸೇರುತ್ತೆ, ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ ಸೇರುತ್ತೆ. ಆದ್ರಿಂದ ಮೊನ್ನೆ ಏನು ಮಳೆ ಜೋರಿತ್ತು, ಮತ್ತಷ್ಟು ನೀರಿತ್ತು ಇಲ್ಲಿ. ಈಗ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ. ಆದ್ರೂ ಕೂಡ ಪ್ರವಾಸಿಗರು ಸರದಿ ಸಾಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿಕೇರಿಗೆ ಬರುವಂತ ಎಲ್ಲಾ ಪ್ರವಾಸಿಗರು ಬಂದು ಈ ಒಂದು ಸುಂದರ ದೃಶ್ಯವನ್ನು ನೋಡಿ ಆನಂದ ಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಳೆಗೆ ದುಮ್ಮಿಕ್ಕಿ ಹರಿತಾ ಇದೆ ಅಬ್ಬಿ ಜಲಪಾತ. ಅಬ್ಬಿ ಜಲಪಾತ ದೃಶ್ಯ ನೋಡಲು ಜನವೋ ಜನ. ಸುರಿದ ಭಾರಿ ಮಳೆಯಿಂದ ಅಬ್ಬಿ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಜಲಪಾತದತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಡಿಕೇರಿ ತಾಲೂಕಿನಲ್ಲಿರುವಂತಹ ಅಬ್ಬಿ ಜಲಪಾತ. ಅಬ್ಬಿ ಜಲಪಾತವನ್ನ ನೋಡೋದಕ್ಕೆ ಸಾಕಷ್ಟು ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಆ ಅಬ್ಬಿ ಜಲಪಾತದ ದೃಶ್ಯ ನೋಡುಗರ ಮೈ ನವಿರೇಳಿಸುವಂತಿದೆ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾಕಷ್ಟು ಪ್ರವಾಸಿಗರು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಟ್ಟು ಜಲಪಾತ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಮಡಿಕೇರಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಎಲ್ಲ ಜಲಪಾತಗಳು ತುಂಬಿ ಹರಿತಿರುವಂತದ್ದು. ನಾವೀಗ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಅಬ್ಬಿ ಜಲಪಾತದಲ್ಲಿದ್ದೇವೆ. ಇಲ್ಲಿ ನೋಡಬಹುದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಅಲ್ಪ ಸ್ವಲ್ಪ